ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ಶುರುವಾಗಿದೆ. ಕೋರಮಂಗಲದಲ್ಲಿ ಕನ್ನಡ ಪರ ಸಂಘಟನೆಯಿಂದ ಪ್ರೊಟೆಸ್ಟ್ ನಡೀತಾ ಇದ್ದು, ಕೋರಮಂಗಲ ಪಿವಿಆರ್ ಮಾಲ್ ಮುಂದೆ ಪ್ರತಿಭಟನೆ ನಡೀತಾ ಇದೆ. ರೂಪೇಶ್ ರಾಜಣ್ಣ ಇವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ದು, ಪಿವಿಆರ್ ಮಾಲ್ ಒಳಗೆ ನುಗ್ಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಮಾಡದಂತೆ ಮನವಿಯನ್ನ ಮಾಡಲಾಗಿದೆ. ಕಾರಣ ಕನ್ನಡದ ಬಗ್ಗೆ ಕೊಟ್ಟಂತಹ ಅಸಂಬದ್ಧ ಹೇಳಿಕೆ. ಅವರ ಸಿನಿಮಾ ಥಗ್ ಲೈಫ್ ರಿಲೀಸ್ ಇನ್ನೇನು ಆಗುತ್ತೆ, ಬಟ್ ಕರ್ನಾಟಕದಲ್ಲಿ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಬಾರ್ದು, ಸ್ವಯಂ ಪ್ರೇರಿತವಾಗಿ ನೀವೇ ನಿರ್ಧಾರ ತಗೊಳ್ಳಿ. ನೀವೇ ನಿರ್ಧಾರ ತಗೊಂಡು ಸಿನಿಮಾ ಪ್ರದರ್ಶನ ಆಗೋದನ್ನು ಬಂದ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆಯನ್ನು ಬೆಂಗಳೂರಿನ ಕೋರಮಂಗಲದ ಮುಂಭಾಗ ಪಿವಿಆರ್ ಮಾಲ್ ಒಳಗೆ ನುಗ್ಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಧಿಕ್ಕಾರಗಳನ್ನು ಕೂಗಲಾಗ್ತಾ ಇದೆ. ಇಷ್ಟೆಲ್ಲ ಆದರೂ ಆ ಪುಣ್ಯಾತ್ಮ ಅಥವಾ ದೊಡ್ಡ ಮನುಷ್ಯರು ಅನ್ನಿಸ್ಕೊಂಡಿರೋರಿಗೆ ನಾನು ಏನು ಮಾಡಿದ್ದೀನಿ ಅನ್ನೋ ತಪ್ಪಿನ ಅರಿವಾಗಿಲ್ಲ. ಇದ್ರ ಬಗ್ಗೆ ಒಂದು ರಿಯಾಕ್ಟ್ ಕೂಡ ಮಾಡ್ತಾ ಇಲ್ಲ. ಗೊತ್ತಿದೆ ವಿಷಯ ಅಲ್ವಾ, ಏನಾಗ್ತಾ ಇದೆ ಅಂತ ಗೊತ್ತಿದೆ. ಯಾವುದೇ ಕಾರಣದ ಮೇಲೆ ನಿಮ್ದು ಪಿವಿಆರ್ ಅದು ಅಕೌಂಟ್ ಇದೆಯಲ್ಲ, ಟ್ವಿಟರ್ ಅಕೌಂಟ್ ಪಿವಿಆರ್ ಅವ್ರು ಕರ್ಸಿ ಗೊತ್ತಿದೆ ವಿಷಯ ಅಲ್ವಾ, ಏನಾಗ್ತಾ ಇದೆ ಅಂತ ಗೊತ್ತಿದೆ. ಯಾವುದೇ ಕಾರಣದ ಮೇಲೆ ನಿಮ್ದು ಪಿವಿಆರ್ ಅದು ಅಕೌಂಟ್ ಇದೆಯಲ್ಲ, ಟ್ವಿಟರ್ ಅಕೌಂಟ್ ಪಿವಿಆರ್ ಅವ್ರು ಕರ್ಸಿ